ಕರ್ತಲಿ ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಒಂದು ದೇವರು ಲೋಕದಲ್ಲಿರ್ತಕ್ಕಂಥ ಮನುಷ್ಯರಿಗೆ ಒಂದು ಎಚ್ಚರಿಕೆ ಮಾತನ್ನು ದೇವರು ನೀಡ್ತಾ ಇದ್ದಾನೆ. ಆ ಎಚ್ಚರಿಕೆ ಮಾತೇನು? ಗಲಾತ್ಯದವರಿಗೆ 6ನೇ ಅಧ್ಯಾಯ ಅದರ 1ನೇ ವಚನದಲ್ಲಿ ನಾವು ನೋಡುವಾಗ ವಾಕ್ಯ ಹೇಳುವಂಥದ್ದಾಗಿದೆ. ಏನಂದರೆ, ನೀನಾದರೋ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಕರ್ತಲಿ ಪ್ರಿಯ ದೇವರ ಮಕ್ಕಳೇ, ದೇವರ ಮಗನೇ, ವಾಕ್ಯದಲ್ಲಿ ನಾವು ನೋಡುವಾಗ ಕರ್ತಲಿ ಪ್ರಿಯ, ನೀನು ದುಷ್ಟ ಪ್ರೇರಣೆಗೆ ಒಳಗಾಗದಂತೆ, ದುಷ್ಟನ ಪ್ರೇರೇಪಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ನೀನು ಎಚ್ಚರವಾಗಿರು. ಇವತ್ತು ಅನೇಕ ಜನಗಳು ತನ್ನ ವಿಷಯದಲ್ಲಿ ಎಚ್ಚರವಾಗಿಲ್ಲ. ಅನೇಕ ಸೈತಾನ ದುಷ್ಪ್ರೇರಣೆಗಳು ಒಳಗಾಗ್ತಾ ಇದ್ದಾರೆ, ಫಿಲಿಮ್ನಲ್ಲಿ ಒಳಗಾಗ್ತಾ ಇದ್ದಾರೆ, ಪಾಪದಲ್ಲಿ ಒಳಗಾಗ್ತಾ ಇದ್ದಾರೆ, ಕೆಟ್ಟದ್ದು ಮಾಡೋದ ದುಷ್ಪ್ರೇರಣೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಒಂದು ಮನಸ್ಸು, ಆ ಸ್ಪಿರಿಟ್, ಆ ದುಷ್ಟಾತ್ಮನ ಸ್ಪಿರಿಟು ನಮ್ಮ ಆತ್ಮದ ಒಳಗೆ ಇದ್ದು ಆತನು ದುಷ್ಪ್ರೇರಣೆ ಮಾಡ್ತಾ ಇದ್ದಾನೆ. ಕೆಟ್ಟದನ್ನು ನೋಡೋದು, ಕೆಟ್ಟದನ್ನು ಕೇಳೋದು, ಇದು ಯಾವುದು ದೇವರು ಮಾಡಬಾರದು ಎಂಬುದಾಗಿ ಹೇಳಿದ್ದನೋ, ಈ ದುಷ್ಪ್ರೇರಣೆ ಒಳಗಾಗಿ ಮನುಷ್ಯನು ದೇವರಿಗೆ ವಿರುದ್ಧವಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ. ಪ್ರಿಯರೇ, ದೇವರು ಆದಾಮನಿಗೆ ಹೇಳಿದ್ದ, ನೀನು ಈ ಒಂದು ಹಣ್ಣನ್ನು ತಿನ್ನಬೇಡ ಎಂಬುದಾಗಿ. ಆದರೆ ಸೈತಾನ್ ಅವಳಿಗೆ ದುಷ್ಪ್ರೇರಣೆ ಕೊಡ್ತು. ಹಣ್ಣನ್ನು ತಿನ್ಲಿಕ್ಕೆ ಹಾಕಿತ್ತು. ತಿನ್ನು, ಅದು ನೋಡ್ಲಿಕ್ಕೆ ಚಲೋ ಆಗಿತ್ತು, ಅದು ಒಳ್ಳೇದಾಗಿತ್ತು. ಆ ಸೈತಾನು ಅವಳಿಗೆ ದುಷ್ಪ್ರೇರಣೆ, ವಂಚನೆ ಮಾಡಿದ್ದ. ಹಾಗಾಗಿ ಅವರು ಪಾಪ ಮಾಡಿದ್ರು, ಪಾಪ ಉತ್ಪತ್ತಿ ಆಯಿತು. ಕರ್ತಲ್ಲಿ ಪ್ರಿಯ ದೇವರ ಮಕ್ಕಳೇ, ಈಗ ದುಷ್ಪ್ರೇರಣೆ ಒಳಗಾಗಬೇಡ. ಸೈತಾನಿನ ಕೆಟ್ಟ ಆಲೋಚನೆ ಕೊಡ್ತಾ ಇದ್ದಾನ, ಕೆಟ್ಟ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಆಗ್ತಾ ಇದ್ದಾನ, ಕೆಟ್ಟದನ್ನು ಕೇಳಿಕ್ಕೆ ಮಾಡ್ತಾ ಇದ್ದಾನೆ. ಕೆಲಸಕ್ಕೆ ಹೋಗುವಾಗ ದುಷ್ಪ್ರೇರಣೆಗಳು, ಮನೆಗಿರುವಾಗ ದುಷ್ಪ್ರೇರಣೆಗಳು, ಯಾವುದೋ ಒಂದು ವಿಷಯದಲ್ಲಿ ಸೈತಾನ್ ದುಷ್ಪ್ರೇರಣೆಗೆ ನಿನಗೆ ಒಳಗೆ ಮಾಡ್ತಾ ಇದ್ದಾನೆ, ಗುರಿ ಮಾಡ್ತಾ ಇದ್ದಾನೆ. ನೆನ್ಪಿಟ್ಕೋ, ನೀನು ದುಷ್ಪ್ರೇರಣೆಗೆ ಒಳಗಾಗದಂತೆ ಎಚ್ಚರವಾಗಿರು, ಬಿ ಕೇರ್ಫುಲ್ ಆಗಿರು. ಯಾಕಂದರೆ ಯೇಸು ಕ್ರಿಸ್ತನು ಬರಲಿಕ್ಕಿದ್ದಾನೆ, ದೇವರು ಬರುವಂತನಾಗಿದ್ದಾನೆ, ನಮ್ಮನ್ನು ಕರೆದುಕೊಂಡು ಹೋಗುವಂತನಾಗಿದ್ದಾನೆ. ದುಷ್ಪ್ರೇರಣೆಗೆ ಒಳಗಾಗದಂತೆ ಆತ್ಮನ ಪ್ರೇರೇಪಣೆಗೆ ನಾವು ಒಳಗಾಗೋಣ, ಆತ್ಮನ ಪ್ರೇರೇಪಣೆಯಲ್ಲಿ ಜೀವಿಸೋಣ, ಆತ್ಮನ ಮಾತನ್ನು ಕೇಳೋಣ, ಕ್ರಿಸ್ತನ ಮಾತನ್ನು ಕೇಳಿ ಎಚ್ಚರವಾಗಿದ್ದು ಕ್ರಿಸ್ತನ ರಾಜ್ಯವನ್ನು ಸೇರೋಣ. ದೇವರ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.